ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡ್ರೈವರ್ ಕಾರ್ತಿಕ್ನನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಸಿಐಡಿ ಕಚೇರಿಗೆ ದಾಖಲೆ ಸಮೇತ ಕಾರ್ತಿಕ್ ಅವರ ಹಾಜರಿಯಾಗಿದೆ. ಸಂಸದ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಗೆ ಅವರು ವಿಡಿಯೋ ರಿಲೀಸ್ ಮಾಡಿದ್ದಾರೆ, ಇನ್ನೊಂದ್ ಕಡೆಗೆ ಸಿಐಡಿಗೆ ವಿಚಾರಣೆಯನ್ನು ಎದುರಿಸೋದಕ್ಕೆ ಅಂತ ಹಾಜರಾಗಿದ್ದಾರೆ. ಇನ್ಫ್ಯಾಕ್ಟ್ ಅವ್ರ ಹತ್ರ ಕೆಲವು ದಾಖಲೆಗಳನ್ನ ಕೂಡ ತಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ದಾಖಲೆ ಪ್ರಜ್ವಲ್ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನ ತರುತ್ತಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಆಮೇಲೆ ವಿಡಿಯೋ ಅಸಲಿಯತ್ತಿಗೆ ಕಾರ್ತಿಕ್ ಅವರೇ ಸಾಕ್ಷಿ ಅನ್ನೋದು ಕೂಡ ಅವರ ಈ ವಿಡಿಯೋ ನೋಡ್ತಾ ಇದ್ದಾಗ ಗೊತ್ತಾಗುತ್ತೆ. ಬಿಕಾಸ್ ಓಕೆ, ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಸಿಐಡಿ ಕಚೇರಿಗೆ ಎಷ್ಟೊತ್ತಿಗೆ ಬಂದ್ರು, ಜೊತೆಗೆ ವಿಚಾರಣೆ ಹೇಗೆ ಸಾಗ್ತಾ ಇದೆ, ಮತ್ತೆ ಏನೇನು ದಾಖಲೆಗಳನ್ನು ತಂದಿದ್ದಾರೆ, ಸಾಧ್ಯತೆ ಏನಿದೆ ಅಂತ. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗುವಂತ ಸಾಧ್ಯತೆ ಇರುವಂತದ್ದು. ಯಾಕೆಂತಂದ್ರೆ ಈ ವಿಡಿಯೋಗಳೇನು ಸಾವಿರಾರು ಸಂಖ್ಯೆಯಲ್ಲಿ ಈಗ ಹೊರಗಡೆ ಬಂದಿದ್ದಾವೆ, ಅವು ಈ ಹಿಂದೆ ಮಾಜಿ ಕಾರು ಚಾಲಕನಾಗಿದ್ದಂತ ಕಾರ್ತಿಕ್ ಎಂಬುವರ ಬಳಿ ಇತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗಿದ್ವು. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಇವತ್ತು ಈ ಸಿಐಡಿ ಕಚೇರಿಗೆ ಅವರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ರು. ಇವತ್ತು ನೋಟಿಸ್ಗೆ ಅವರು SIT ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅವ್ರ ಬಳಿ ಸಾಕಷ್ಟು ಹೆಚ್ಚಿನ ವಿಡಿಯೋಸ್ ಇದಾವೆ. ಮತ್ತೆ ಈ ಘಟನೆ ಲೈಂಗಿಕ ದೌರ್ಜನ್ಯದ ವಿಚಾರ ಏನ್ ಬೆಳಕಿಗೆ ಬಂತು, ಈ ವಿಚಾರ ಇವರಿಗೆ ಮೊದಲ ಬಾರಿಗೆ ಗೊತ್ತಾಗಿತ್ತು. ಮತ್ತೆ ಈ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳು ಈತನ ಬಳಿ ಇದಾವೆ ಅನ್ನೋದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಕಳೆದ 15 ವರ್ಷಗಳಿಂದ ಆ ಕಾರ್ತಿಕ್ ಏನಿದ್ರು ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ ಬಳಿ ಕಾರು ಚಾಲಕನ ಕೆಲಸ ಮಾಡ್ತಿದ್ರು. ಹಾಗಾಗಿ ಅವತ್ತಿನಿಂದಲೂ ಕೂಡ ಅವರ ಚಟುವಟಿಕೆ ಆಗಿರ್ಬೋದು, ಈ ವಿಚಾರ ಏನು ಲೈಂಗಿಕ ಹಗರಣ ಬೆಳಕಿಗೆ ಬಂದಿದೆ, ಈ ವಿಚಾರಗಳಿಗೆ ಸಂಬಂಧಪಟ್ಟಕ್ಕೆ ಸಾಕಷ್ಟು ಮಾಹಿತಿ ಇದೆ ಅನ್ನೋದು ಆಧಾರದ ಮೇಲೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸ್ತಾ ಇರುವಂತದ್ದು. ಅವ್ರು ಬರುವಾಗ ಒಂದಷ್ಟು ದಾಖಲೆಗಳು ಮತ್ತೆ ಆ ವಿಡಿಯೋಗೆ ಸಂಬಂಧಪಟ್ಟ ಅಷ್ಟೇ ಒಂದಷ್ಟು ಮಾಹಿತಿಗಳು ಕೂಡ ಆತನ ಬಳಿ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಈಗಷ್ಟೇ ಆತನ ವಿಚಾರಣೆ ನಡೀತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ SIT ಅಧಿಕಾರಿಗಳು ಆ ಸಭೆ ಕೂಡ ಮಾಡ್ತಾ ಇರುವಂತದ್ದು. 16 ಜನ ಅಧಿಕಾರಿಗಳ ತಂಡನ ಹೊಸದಾಗಿ ರಚನೆ ಮಾಡ್ಕೊಂಡು ಸಭೆ ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಅವ್ರು ಏನೆಲ್ಲ ಹೇಳಿಕೆ ಕೊಡ್ತಾರೆ ಅನ್ನೋದು ಮಹತ್ವದ ಆಧಾರ ಆಗಿರುತ್ತೆ. ರೈಟ್, ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ. ಒಟ್ಟಲ್ಲಿ ಮೇಜರ್ ಟ್ವಿಸ್ಟ್ ಕಾರ್ತಿಕ್ ಅವರ ವಿಚಾರಣೆಯಿಂದ ದೊರಕಬಹುದು ಅನ್ನೋ ನಿರೀಕ್ಷೆ ಅಂತೂ ಇದ್ದೇ ಇದೆ. ಬಿಕಾಸ್ ಸಾಕಷ್ಟು ದಾಖಲೆಗಳನ್ನ ತಂದಿದ್ದಾರೆ ಅವರು.